ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ಮತ್ತೊಂದು ಸಿನಿಮಾ ಟ್ರೇಲರ್ ಕುರಿತು ಹೇಳೋಕೆ ಬಂದಿದ್ದೀನಿ. ಯಾವ ಸಿನಿಮಾ ಅಂತ ಅಂದರೆ ಆಲ್ಫಾ ಚಿತ್ರದ ಬಗ್ಗೆ ನಾನು ಹೇಳೋಕೆ ಇವತ್ತು ಬಂದಿದ್ದೀನಿ. ಆಲ್ಫಾ ಚಿತ್ರ ಟ್ರೇಲರ್ ರಿಲೀಸ್ ಆಗಿದೆ. ಯಾವುದಪ್ಪ ಇದು ಹಿಂದಿ ಮೂವಿನಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ರೀ, ಇದು ಕನ್ನಡ ಮೂವಿ. ಒಂದು ವಿಭಿನ್ನ ಕಥೆಯ ಮೂಲಕ ಒಬ್ಬ ಹೊಸ ನಾಯಕನ ಎಂಟ್ರಿ ಆಗ್ತಾ ಇದೆ ಚಂದನವನಕ್ಕೆ. ನಾಯಕ ನಟ ಹೇಮಂತ್ ಕುಮಾರ್ ಹಾಗೆ ಡೈರೆಕ್ಟರ್ ಬಂದು ವಿಜಯ್ ನಾಗೇಂದ್ರ ಅವರು ನಿರ್ಮಿಸಿರುವಂಥ ಚಿತ್ರ ಆಲ್ಫಾ ಚಿತ್ರ. ಟ್ರೇಲರ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಸಿನಿಮಾ ಎಷ್ಟು ರಿಚ್ ಆಗಿದೆ ಅಂತ ಹೇಳಿ. ಯಾಕೆ ಅಂದರೆ ಸಿನಿಮಾದ ಒಂದೊಂದು ವಿಜುವಲ್ಸ್, ಟ್ರೇಲರ್ನ ವಿಜುವಲ್ಸ್ ಏನಿದೆ ಅಷ್ಟು ಅದ್ಭುತವಾಗಿ ಬಂದಿದೆ. ಹಾಗೆ ಇದೊಂದು ಈಗಿನ ಜನ್ರೇಷನ್ ಯಾವುದ್ರ ಕಡೆ ಹೆಚ್ಚಾಗಿ ವಾಲ್ತಾ ಇದೆ ಅಂದರೆ, ಇವತ್ತು ದುಶ್ಚಟಗಳಿಗೆ ಈಗಿನ ಜನ್ರೇಷನ್ ಯಾವ ಥರ ವಾಲ್ತಾ ಇದೆ ಅದರ ಕುರಿತಾದಂಥ ಒಂದು ಸಿನಿಮಾ ನಿರ್ಮಿಸಿದ್ದಾರೆ. ಹಾಗೆ ಇದರಲ್ಲಿ ಇಬ್ಬರು ನಾಯಕಿ ನಟಿಯರಿದ್ದಾರೆ, ಗೋಪಿಕಾ ಹಾಗೆ ಅಯಾನಾ ಅಂತ ಹೇಳಿ. ಸೊ ಇನ್ನು ಟ್ರೇಲರ್ ಕುರಿತು ಹೇಳೋದಾದರೆ ಒಂದು ಬ್ಯೂಟಿಫುಲ್ ಟ್ರೇಲರ್ ಅಂತ ಹೇಳ್ಬೋದು. ಈ ಕಡೆ ಸಸ್ಪೆನ್ಸ್ ಇದೆ, ಈ ಕಡೆ ಒಂದು ಮೆಸೇಜ್ ಇದೆ, ಈ ಕಡೆ ಒಂದು ಫ್ಯಾಮಿಲಿ ಒಂದು ಶೋ ಅಂತಾನೆ ಅನ್ಬೋದು, ಒಂದು ಫ್ಯಾಮಿಲಿ ಸಿನಿಮಾ ಅಂತ ಅನ್ಬೋದು. ಇದಕ್ಕೆ ವಿಲನ್ ಆಗಿ ಕಾರ್ತಿಕ್ ಮಹೇಶ್ ಅವರು ಕೂಡ ಅಭಿನಯ ಮಾಡಿದ್ದಾರೆ. ಕಾರ್ತಿಕ್ ಮಹೇಶ್ ಅವರು ಈ ಪಾತ್ರದಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ವಿಲನ್ ಶೇಡ್ ಆಗಿ ಕಂಪ್ಲೀಟ್ ಪೈಸಾ ವಸೂಲ್ ವಿಲನ್ ಅಂದರೆ ತಪ್ಪಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ವಿಲನ್ ಆಗಿ. ಸೊ ಇದಕ್ಕೆ ಡೈಲಾಗ್ ಮಾಸ್ತಿ ಅವರು ಬರೆದಿದ್ದಾರೆ. ಇನ್ನು ಮಾಸ್ತಿ ಸರ್ ಡೈಲಾಗ್ಸ್ ಬಗ್ಗೆ ಹೇಳೋಂಗೆ ಇಲ್ಲ. ಈ ಸಿನಿಮಾ ಎಷ್ಟು ಚೆನ್ನಾಗಿ ಬರೆದಿರುತ್ತಾರೆ ಡೈಲಾಗ್ಸ್ನ ಅಂತ. ಇನ್ನು ಟ್ರೈಲರಲ್ಲಿ ಏನೇನೆಲ್ಲ ಎಲಿಮೆಂಟ್ಸ್ ಇದೆ ಅಂದರೆ ಒಂದು ಆ್ಯಕ್ಷನ್, ಹಾಗೆ ಒಂದು ಸಸ್ಪೆನ್ಸ್, ಒಂದು ಮೆಸೇಜ್, ಒಂದು ಫ್ಯಾಮಿಲಿ ಬಗ್ಗೆ, ಒಂದು ಅಪ್ಪ ಮಗನ ಸಂಬಂಧದ ಬಗ್ಗೆ ಕಂಪ್ಲೀಟಾಗಿ ಒಂದು ಸಿನಿಮಾ ಹೇಳಕ್ಕೆ ಹೊರಟಿದೆ ಅಂತ ಅನ್ನೋ ಥರ ಇದೆ ಒಂದು ಟ್ರೈಲರ್. ಇನ್ನು ನಾಯಕ ಅನ್ನೋದು ಹೊಸ ಸಿನಿಮಾ ಆದರೂ ಕೂಡ ಎಲ್ಲೂ ಕೂಡ ಟ್ರೇಲರಲ್ಲಿ ನಾಯಕ ಹೊಸಬ ಅಂತ ಎಲ್ಲೂ ಕೂಡ ಅನಿಸೋದಿಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಅಷ್ಟು ಡೆಡಿಕೇಶನ್ ಆಗಿ ಒಂದು ವರ್ಕೌಟಿಂದ ಹಿಡಿದು ಪ್ರತಿಯೊಂದು ಮೂಮೆಂಟ್ಸಲ್ಲೂ ಅವರ ಒಂದು ಆ ಸಿನಿಮಾ ಮೇಲಿರೋ ಇಂಟ್ರೆಸ್ಟ್ ಗೊತ್ತಾಗುತ್ತೆ. ನಾಯಕರು ಹೊಸಬ್ರು ಅಂತ ಎಲ್ಲೂ ಕೂಡ ಅನಿಸೋದಿಲ್ಲ. ಟ್ರೇಲರ್ ನೋಡಿದ್ರೆ ಅಂತೂ ಸಿನಿಮಾ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಅಷ್ಟು ಭರವಸೆಯನ್ನು ಕೊಡ್ತಾ ಇದೆ ಟ್ರೇಲರ್ ನೋಡಿದ್ರೆ. ಸಿನಿಮಾ ಯಾವಾಗ ರಿಲೀಸ್ ಅಂತ ಅನ್ಕೊತೀರಾ? ಇದೇ ಫೆಬ್ರವರಿ 20ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕನ್ನಡ ಸಿನಿಮಾನ ಯಾವಾಗಲೂ ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ. ಸೊ ಮತ್ತೆ ಯಾಕೆ ತಡ, ಫೆಬ್ರವರಿ 20ಕ್ಕೆ ವೀಕೆಂಡಲ್ಲಿ ಆಲ್ಫಾ ಚಿತ್ರವನ್ನು ನೋಡಿ. ಹೆಸರು ಕೂಡ ವಿಭಿನ್ನವಾಗಿದೆ, ಟ್ರೇಲರು ಕೂಡ ವಿಭಿನ್ನ ಕಥೆಯನ್ನು ಹೇಳೋಕೆ ಹೊರಟಿದೆ. ಹಾಗೆ ಸಿನಿಮಾದ ಕತೆ ಟ್ರೇಲರ್ ನೋಡಿದ್ರೆ ಸಿನಿಮಾದ ಕಥೆನೂ ಕೂಡ ವಿಭಿನ್ನವಾಗಿದೆ. ಈ ಹಿಂದೆ ಮಾಡಿರದಂತಹ ಪ್ರಯೋಗವನ್ನು ಈ ಸಿನಿಮಾದಲ್ಲಿ ಮಾಡಲಾಗ್ತಿದೆ ಅಂತ ಹೇಳಬಹುದು. ಅಷ್ಟು ಚೆನ್ನಾಗಿ ಬಂದಿದೆ ಟ್ರೇಲರು. ಮತ್ತೆ ಯಾಕೆ ತಡ, ಫೆಬ್ರವರಿ 20ನೇ ತಾರೀಕು ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡಿ. ಈ ಸಿನಿಮಾವನ್ನು ಫ್ಯಾಮಿಲಿ ಸಮೇತ ನೋಡೋದ್ರಲ್ಲಿ ಯಾವುದೇ ಇದಿಲ್ಲ, ಯಾವುದೇ ಮುಜುಗರ ಪಟ್ಕೋಬೇಕಾಗಿಲ್ಲ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಬೋದು ಅಂತ ಹೇಳಿ ನಾನು ಭರವಸೆ ಕೊಡ್ತೀನಿ. ಯಾಕಂದರೆ ಟ್ರೇಲರ್ ಅಷ್ಟು ಸೂಪರ್ ಆಗಿದೆ. ಸೊ ಮತ್ತೆ ಆಗ್ತಡ ಅಲ್ವಾ, ಹೋಗಿ ಸಿನಿಮಾ ನೋಡ್ತೀರಾ ಅಂತ ಹೇಳ್ತಾ, ಸಿನಿಮಾ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.